ನಿಮಗೆ ಕೇಳಿದರೆ ಆಶ್ಚರ್ಯ ಆಗ್ಬೋದು, ಆದರೆ ಇದು ಸತ್ಯನೇ. ಯಾಕೆ ಅಂದರೆ ನಾವೆಲ್ಲ ಬೇರೆಯವ್ರ ಕಾಲು ಎಳೆದು ಸುಖ ಪಡೋ ಈ ಕಾಲದಲ್ಲಿ ಯಾರು ತಮ್ಮ ಕಾಲು ತಾವೇ ಎಳ್ಕೊತಾರಲ್ವ, ಅವ್ರು ಎಷ್ಟು ಬುದ್ಧಿವಂತರಾಗಿರ್ತಾರೆ ಅಂದರೆ ಅವ್ರನ್ನಷ್ಟು ಅರ್ಥ ಮಾಡ್ಕೊಂಡಿರೋರು ಇನ್ಯಾರೂ ಇರಲ್ಲ. ಅವ್ರಿಗೆ ಅವರೇ ರಾಜರಾಗಿರ್ತಾರೆ. ಅವ್ರನ್ನ ಇನ್ನೊಬ್ಬರು ರೇಗಿಸೋದನ್ನು ಅವ್ರು ಇಷ್ಟಪಡಲ್ಲ. ಹಾಗಾಗಿ ಅವ್ರು ಎಷ್ಟು ಬುದ್ಧಿವಂತರಾಗಿ ಮುನ್ನುಗ್ತಾರೆ ಅಂತಂದರೆ ಲೈಫಲ್ಲಿ ಎಲ್ಲದನ್ನು ಫಸ್ಟು ಕಾಮಾಗಿ ಯೋಚನೆ ಮಾಡ್ತಾರೆ. ತದನಂತರ ಅದಕ್ಕೆ ಏನು ಮಾಡಬೇಕು ಸೊಲ್ಯೂಷನ್ ಹುಡುಕ್ತಾರೆ. ಪ್ರತಿಯೊಂದಕ್ಕೂ ಕೋಪ ಮಾಡ್ಕೊಳ್ಳೋರು ಏನು ಅಂತಂದರೆ, ಕೆಲವೊಂದು ಸಲ ಕೋಪ ಮಾಡ್ಕೊಳ್ಳೋದು ಒಳ್ಳೆಯದೇ, ಆದರೆ ಪ್ರತಿ ಸಲ ಕೋಪ ವರ್ಕ್ ಆಗಲ್ಲ. ಕೋಪ ಎನ್ನುವುದು ಎಷ್ಟೊತ್ತಿದ್ರೂ ಕೂಪಕ್ಕೆ ತಳ್ಳೋವಂಥ ಒಂದು ದಾರಿಯಾಗಿರೋದ್ರಿಂದ ನಾವು ಯಾವಾಗಲೂ ಕಾಮ್ ಆ್ಯಂಡ್ ಕೂಲಾಗಿ ಯಾವಾಗಿರ್ತೀವೋ ಅಷ್ಟು ಸಕ್ಸಸ್ ನಮಗೆ ಸಿಗುತ್ತೆ. ಇದನ್ನು ನೆನಪಿಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಜೈ ಹಿಂದ್.